ಹಾಯ್ ಎಲ್ರಿಗೂ ಅರುಂಧತಿ ಕಲ್ಯಾಣನ ಮುಂದುವರಿಸ್ತಾ ಇದ್ದೀನಿ. ತಪ್ಪದೇನೆ ನೋಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅರುಂಧತಿ ಕಲ್ಯಾಣ ಭಾಗ 29. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೆ ಹೆಚ್ಚು ಹೆಚ್ಚು ಕಥೆಗಳನ್ನು ಹಾಕೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಓಕೆ, ಈಗ ಕತೆಗೆ ಹೋಗೋಣ. ಪವನ್ ಆ ಹುಡುಗ ಸರಿ ಇಲ್ಲ ಅಂತ ಹೇಳಿದಾಗ, ಆದರೆ ಇದನ್ನು ಗೀತಾ ನಂಬೇಕಲ್ಲ ಬಾವಾ ಅಂತ ಹೇಳ್ತಾನೆ ಅರ್ಜುನ್. ಇದನ್ನೆಲ್ಲ ಅವಳು ನಂಬೋಕೆ ರೆಡಿ ಇಲ್ಲ ಅಂತ ಅಂದಾಗ ಅದೇ ಅರ್ಥ ಆಗ್ತಾ ಇಲ್ಲ. ಅಷ್ಟೊಂದು ಅವನನ್ನು ಹಚ್ಕೊಂಡು ಬಿಟ್ಟಿದ್ದಾಳೆ. ನೋಡೋದಕ್ಕೆ ತುಂಬಾ ಸ್ಮಾರ್ಟ್ ಇದ್ದಾನೆ ಅವನು. ಅದಕ್ಕೆ ಅವಳು ಇಷ್ಟಪಡ್ತಾ ಇದ್ದಾಳೆ. ಅಲ್ಲದೆ ಗೀತಾ ಮುಂದೆ ಬಣ್ಣದ ಮಾತು ಕೂಡ ಆಡಿರಬಹುದು. ಆಗ ಅಲ್ಲಿಗೆ ಗೀತಾ ಬಂದಾಗ ಪವನ್ ಗೀತಾ ಮುಖ ನೋಡಿ, ಬೇಡ ಗೀತಾ, ಆ ಹುಡುಗ ಸರಿ ಇಲ್ಲ ಅಂತ ಹೇಳಿದಾಗ ನೀವು ಸರಿ ಇದ್ದೀರಾ ಅಂತ ಗೀತಾ ಹೇಳಿಬಿಡ್ತಾಳೆ. ಗೀತಾ ಮೊದಲು ನೀವು ಸರಿ ಇದ್ದೀರಾ ಅಂತ ಮೊದಲು ನೋಡ್ಕೊಳ್ಳಿ, ಆಮೇಲೆ ಹೇಳೋದ್ರಂತೆ ಅಂತ ಹೇಳಿ ಕೋಪದಿಂದ ಹೇಳಿದಾಗ ಲಕ್ಷ್ಮಿಯವರು ಕೋಪ ಮಾಡಿಕೊಂಡು ಕೈಯನ್ನು ಇಸ್ಕೊಳ್ತಾರೆ. ಸ್ವೀಟಿ ಗೀತಾ ಮುಂದೆ ಬಂದು, ಯಾಕೆ ಆಂಟಿ ನಿನ್ನೆಯಿಂದ ಯಾವಾಗಲೂ ಎಲ್ಲರ ಮೇಲೆ ಕೋಪ ಮಾಡ್ಕೋತಾ ಇದ್ದೀರಾ? ನಮ್ಮ ಪಪ್ಪನಿಗೆ ಅನ್ನೋಕೆ ನೀವು ಯಾರು? ನಮ್ಮ ಪಪ್ಪ ತುಂಬ ಒಳ್ಳೆಯವರು, ಯಾರಿಗೂ ನೋವು ಕೊಡೋಲ್ಲ. ನೀವು ನಮ್ಮ ಆಂಟಿನ ಅಲ್ಲ. ಪಪ್ಪ ಬನ್ನಿ ಹೋಗೋಣ, ಇವ್ರ ಮನೇನೂ ಬೇಡ ಏನೂ ಬೇಡ ಎಂದು ಪವನ್ ಕೈ ಹಿಡಿದು ಮುಂದೆ ಹೋಗೋವಳು ಸ್ವೀಟಿ. ಅರ್ಜುನ್ ಸ್ವೀಟಿ ಮುಂದೆ ಬಂದು ನಿಂತಾಗ, ಮಾಮ ನಾವು ಹೊರಡ್ತೀವಿ, ಇನ್ನು ಮುಂದೆ ನಿಮ್ಮ ಮನೆಗೆ ನಾವು ಬರೋಲ್ಲ. ನಮ್ಮ ತಂದೆಗೆ ಅವಮಾನ ಮಾಡಿದ್ದಲ್ಲಿ ನಾವು ಇರಬಾರ್ದು, ನಮ್ಮ ಅಜ್ಜಿ ಹೇಳಿದ್ದಾರೆ ಅಂತಾಳೆ. ಅದಕ್ಕೆ ನಾವು ಇನ್ನು ಮುಂದೆ ನಿಮ್ಮ ಮನೆಗೆ ಬರೋಲ್ಲ. ಆಗ ಸಾರಿ, ನಿಮ್ಮ ತಪ್ಪಿಲ್ಲ ಅಂದರೂ ಗೀತಾ ಆಂಟಿ ತಪ್ಪಿದೆ, ಅದಕ್ಕೆ ನಾವು ಬರೋಲ್ಲ. ಅವಳ ಮುಂದೆ ಮಂಡಿ ಊರಿ ಕುಳಿತು ಸ್ಮೈಲ್ ಕೊಟ್ಟು ಎರಡು ಕೈಯನ್ನು ಹಿಡಿದು, ಅರ್ಜುನ್ ನಿಮ್ಮ ಅಜ್ಜಿಗೆ ನಿಜವಾಗ್ಲೂ ಕೈ ಮುಗಿಬೇಕು. ಎಷ್ಟೆಲ್ಲ ಒಳ್ಳೆ ಬುದ್ಧಿ ಕಲಿಸಿದ್ದಾರೆ ಸ್ವೀಟಿ. ಇದು ಅವಳ ಮನೆ ಅಲ್ಲ, ಅವಳನ್ನು ಮದುವೆ ಮಾಡಿ ಕಳಿಸ್ಬಿಡ್ತೀವಿ. ಇದನ್ನು ಕೇಳಿಸಿಕೊಂಡ ಗೀತಾ ರೂಮ್ಗೆ ಹೋಗಿ ಬಾಗಿಲು ಹಾಕುವಳು. ಮತ್ತು ಇದು ಯಾರ ಮನೆ ಅಂದಾಗ, ಇದು ನಮ್ಮ ಅಪ್ಪ ಅಮ್ಮನ ಮನೆ, ಅಂದರೆ ನಿನ್ನ ಅಜ್ಜಿ ತಾತನ ಮನೆ ಕೂಡ. ಮತ್ತು ನಿನ್ನ ಮನೆ ಅಲ್ವಾ ಅಂದಾಗ, ಹ್ಞೂ ಇದು ನನ್ನ ಮನೆ ಕೂಡ ಹೌದು. ಹಾಗಾದರೆ ನಾವು ಬರ್ತೀವಿ ಮಾಮ. ಮಾಮ ನಮ್ಮ ಪಪ್ಪ ತುಂಬ ಒಳ್ಳೆಯವರು. ಆಗ ಪವನ್ ಸ್ವೀಟಿನ ಎತ್ಕೊಂಡು ಮುದ್ದಾಡಿ, ತಪ್ಪಾಯಿತು ಪುಟ್ಟ, ನಮ್ಮ ಮೇಲೆ ಎಷ್ಟೊಂದು ನಂಬಿಕೆ ಇಟ್ಟಿದ್ದೀರಾ. ಆದರೆ ಇನ್ನು ಮುಂದೆ ನಿನ್ನ ನಂಬಿಕೆನ ತಕ್ಕಂತೆ ನಾನು ಇರ್ತೀನಿ, ನನ್ನನ್ನು ಕ್ಷಮಿಸ್ಬಿಡು. ಇಲ್ಲ ಪಪ್ಪ, ನೀವು ಯಾವುದೇ ತಪ್ಪು ಮಾಡಿಲ್ಲ. ಒಂದೊಂದು ಸಲ ಪರಿಸ್ಥಿತಿ ಆಗಿರುತ್ತಂತೆ, ಅದಕ್ಕೆ ತಪ್ಪು ಆಗ್ತಾವಂತೆ. ಮೊನ್ನೆ ಅಜ್ಜಿ ಹೇಳಿದಾಳೆ ನಮಗೆ. ಪರಿಸ್ಥಿತಿ ಅಂದರೆ ಏನು ಅಂತ ಗೊತ್ತಾ ನಿಮಗೆ ಸ್ವೀಟಿ? ಇಲ್ಲ ಗೊತ್ತಿಲ್ಲ, ಹಾಗೆಲ್ಲ ಕೇಳಬಾರ್ದು, ಅದು ಹೋಗ್ತಾ ಹೋಗ್ತಾ ತಾನೇ ತಿಳಿಯುತ್ತಂತೆ ಅಜ್ಜಿ ಹೇಳಿದರು. ಆಗ ಎಲ್ಲರೂ ಪಾಪು ಮುಗ್ಧತೆ ಮಾತು ಕೇಳಿ ಖುಷಿಪಟ್ಟು ನಗುವರು. ಅಲ್ಲಿಗೆ ಕಮಲಮ್ಮ ಬಂದು ಟಿಫನ್ ಮಾಡಲು ಕರೆಯುವಳು. ಲಕ್ಷ್ಮಿ, ಪವನ್ ಬನ್ನಿ ಬಾ. ಸೀತಾ ಬಾ, ಎಲ್ಲರೂ ಟಿಫನ್ ಮಾಡೋಣ, ಆಮೇಲೆ ಹೋಗುವಂತ್ರಿ. ಬಾ ಪುಟ್ಟ, ತಪ್ಪಾಯಿತು, ಗೀತಾ ಪರವಾಗಿ ನಾನು ಸಾರಿ ಕೇಳ್ತೀನಿ. ಈಗ ಬನ್ನಿ ಅಂದಾಗ, ಹ್ಞೂ ಸರಿ ಅಜ್ಜಿ. ಆಗ ಲಕ್ಷ್ಮಿ, ಅಜ್ಜಿ ಅಂದರೆ ಅಷ್ಟು ಪ್ರೀತಿನಾ? ಹ್ಞೂ, ಮತ್ತು ನಮ್ಮ ಅಜ್ಜಿ ಚಿಕ್ಕ ಚಿಕ್ಕ ಕತೆ ಹೇಳಿ ನಾವು ಹೇಗಿರಬೇಕು ಅನ್ನೋದನ್ನು ಹೇಳ್ತಾಳೆ. ಹೆಣ್ಮಕ್ಳು ಯಾವಾಗಲೂ ಮನೆಯಲ್ಲಿ ಅಪ್ಪ ಅಮ್ಮನ ಮಾತು ಕೇಳಬೇಕು. ನೀವು ಗೀತಾ ಆಂಟಿಗೆ ಸ್ವಲ್ಪ ಬುದ್ಧಿ ಹೇಳಿ. ಪಾಪ ಮಾಮಿಗೆ ಎಷ್ಟೊಂದು ಬೈದರು. ನಾನು ಸಾರಿ ಕೇಳಿದ್ದೀನಿ ಮಾಮಿ ಹತ್ರ. ಮಾಮಿ ತುಂಬ ಒಳ್ಳೆಯವಳು, ಯಾರಿಗೂ ಕೂಡ ನೋವು ಕೊಡೋದಿಲ್ಲ. ಮಾಮನೂ ಕೂಡ ತೊಂದರೆ ಕೊಡ್ತಾನೆ ಮಾಮಿಗೆ. ಆಗ ಅರ್ಜುನ್, ನಾನು ಯಾವಾಗ ಯಾರಿಗೆ ತೊಂದರೆ ಕೊಟ್ಟೆ? ಮಾಮಿ ಏನು ಇಷ್ಟ ಅಂತ ಕೇಳಿ ಅದನ್ನು ಕೊಡಿಸೋದು ಬಿಟ್ಟು ನಿಮಗೆ ಬೇಕಾದ ಕೊಡಿಸಿದ್ರೆ ಅದಕ್ಕೆ ಮಾಮಿಗೆ ವಾಂತಿ ಆಯಿತು. ಆಗ ಅರ್ಜುನ್ ಎರಡೂ ಕೈ ಜೋಡಿಸಿ ಕೈ ಮುಗಿದು, ತಪ್ಪಾಯಿತು ಮಾರಾಯ್ತಿ, ನನ್ನದೇ ತಪ್ಪಾಯಿತು ತಾಯಿ, ಇನ್ನು ಮುಂದೆ ಆರೋಗ್ಯ ಏನು ಬೇಕೋ ಅದನ್ನೇ ಕೇಳಿ ಕೊಡಿಸ್ತೀನಿ. ಈಗ ಟಿಫನ್ ಮಾಡುವಂತೆ ನಡಿ. ಆಗ ಸಚಿ, ಸಂಜು, ನಿಮ್ಮ ತಂಗಿ ಏನೋ ಇಷ್ಟೊಂದು ಬುದ್ಧಿ ಇದೆ ಇವಳಿಗೆ ಅಂತಾನೆ. ಆದರೆ ನಿಮಗೆ ಅಂದಾಗ, ನಮಗೂ ಕೂಡ ಅಜ್ಜಿ ಬುದ್ಧಿ ಹೇಳಿದ್ದಾಳೆ. ಪಪ್ಪನ ವಿಷಯ ಗೊತ್ತು, ನಾವು ಪಪ್ಪನ ಥರ ಮಾಡಬಾರ್ದು ಅಂತ ಹೇಳಿದ್ದಾಳೆ. ಮತ್ತು ಅಪ್ಪನಿಗೆ ಯಾವುದೇ ಕಾರಣಕ್ಕೂ ಈ ವಿಷಯವಾಗಿ ನಾವು ನೋವು ಕೊಡಲ್ಲ, ಮಾತಾಡಲ್ಲ. ನಮಗೆ ಮೊದಲೇ ಅಜ್ಜಿ ಈ ವಿಷಯ ಹೇಳಿದ್ದಾಳೆ, ಅರ್ಥ ಮಾಡಿಸಿದ್ದಾಳೆ. ಆಗಲೇ ಸ್ವೀಟಿ ಹೇಳಿದ್ಲಲ್ಲ ಪರಿಸ್ಥಿತಿ, ಅದರ ಬಗ್ಗೆ ಒಂದು ಸ್ಟೋರಿ ಹೇಳಿ ಅರ್ಥ ಮಾಡಿಸಿದ್ದಾಳೆ. ಅದರಿಂದ ಗೊತ್ತು ನಮಗೆ. ಆಗ ಸೀತಾ ಗಾಬರಿಯಾಗಿ ಸಚಿನ್ ಹಾಗೂ ಸಂಜು ಮುಖ ನೋಡಿದಾಗ, ಸಂಜು, ಸಾರಿ ಅಮ್ಮ, ವಿಷಯ ಗೊತ್ತು, ಆದರೆ ಅಪ್ಪ ನೀನು ಒಟ್ಟಿಗೆ ಇರಬೇಕು, ಅದಕ್ಕೆ ಪ್ಲೀಸ್ ಅಮ್ಮ ಎಲ್ಲರೂ ಒಟ್ಟಿಗೆ ಇರೋಣ ಅಂತಾನೆ. ಸೀತಾ, ಅತ್ತೆ ಬಗ್ಗೆ ಎಷ್ಟು ನಿಷ್ಕಾಳಜಿ ಮಾಡ್ತಿದ್ದೆ, ಆದರೆ ನನ್ನ ಮಕ್ಕಳಿಗೆ ಎಷ್ಟೊಂದು ಚೆನ್ನಾಗಿ ತಿಳುವಳಿಕೆ ಹೇಳಿದ್ದಾರೆ ವೆಂಕಟೇಶ್, ಅದಕ್ಕೆ ಅವರು ಅಷ್ಟೊಂದು ಅಜ್ಜಿ ಮೇಲೆ ಪ್ರೀತಿ ಇರೋದು. ನೀನೇ ಸ್ವಲ್ಪ ಚೇಂಜ್ ಆಗಿಬಿಡು. ಸರಿ ಅಪ್ಪ, ನಾನು ಬದಲಾಗ್ತೀನಿ. ಹ್ಞೂ
ಸರಿ ಈಗ ಹುಷಾರಾಗಿ ಹೋಗಿ ಬನ್ನಿ. ಮತ್ತು ಗೀತಾ ವಿಷಯ ಅಂದಾಗ ಈಗ ಸದ್ಯ ಕೋಪದಲ್ಲಿ ಇದ್ದಾಳೆ, ಇರಲಿ ಬಿಡು, ಪಾಪು ಎಲ್ಲ ವಿಚಾರಿಸಿದ್ದಾನೆ, ಅವಳು ಕೇಳಿದ ಟೈಮ್ ಕೊಟ್ಟಿದೆ, ಮುಂದೆ ಏನಾಗುತ್ತೋ ನೋಡೋಣ. ಆಗ ಅರ್ಜುನ್ ಸ್ವೀಟಿ ಎತ್ಕೊಂಡು ಫೋನ್ ಮಾಡ್ತಾಯಿರು, ನೀವು ಅಮ್ಮನಿಗೆ ಫೋನ್ ಮಾಡಿ ಮತ್ತು ಮಾಮಿಗೆ ಅಮ್ಮನ ಮೊಬೈಲ್ನಿಂದ ಹಚ್ಚಿ ಮಾತಾಡ್ತೀನಿ. ಆಗ ಹ್ಞೂ ಎಂದು ಮಾತಾಡು, ಬಾಯ್ ಬಾಯ್ ಹೇಳಿ ಅರ್ಜುನ್ ಕೆನ್ನೆಗೆ ಕಿಸ್ ಕೊಟ್ಟು ಕಾರ್ ಹತ್ತುವಳು ಸ್ವೀಟಿ. ಮತ್ತು ಈ ಕಡೆ ಏನು ಪ್ರಿಯಾ ಹೇಗಿದ್ದೀಯಾ? ನಾನಂತೂ ಚೆನ್ನಾಗಿದ್ದೀನಿ, ನೀ ಹೇಳು, ಅಡ್ಜಸ್ಟ್ ಆಗಿದೆಯಾ ಅಂತ ಕೇಳ್ತಾಳೆ. ಆಗ ಆರು ಏನು ಪ್ರಾಬ್ಲಮ್ ಇಲ್ಲ ತಾನೇ? ಏನೂ ಇಲ್ಲ, ತುಂಬ ಒಳ್ಳೆಯವರು ಕಣೆ, ಯಾವುದೇ ವಿಷಯಕ್ಕೂ ಒತ್ತಾಯ ಮಾಡದೆ ತುಂಬ ಪ್ರೀತಿಯಿಂದ ನೋಡ್ಕೊಳ್ತಾರೆ. ಮನೆಯಲ್ಲಿ ಅತ್ತೆ ಮಾವ ಸಹ ಪ್ರೀತಿ ಮಾಡ್ತಾರೆ. ಈಗ ನನಗೂ ಸ್ವಲ್ಪ ಧೈರ್ಯನೂ ಕೂಡ ಬಂದಿದೆ. ಎಷ್ಟು ಮುದ್ದಾಗಿ ಕಾಣ್ತಾ ಇದೀಯಾ ಯಾರು ಗೊತ್ತಾ ನೀನು? ಮೊದಲಿನ ಹಾಗೆ ಇದೆಯಾ ಅಂತಾಳೆ ಪ್ರಿಯಾ. ಆಗ ಹ್ಞೂ ಅದನ್ನೇ ಹೇಳ್ತಾರೆ, ಚೆನ್ನಾಗಿ ಊಟ ಮಾಡಿ ಯಾವುದೇ ಚಿಂತೆ ಇಲ್ಲದೆ ಇರು ಅಂತ. ಯಾವುದೇ ಕಾರಣಕ್ಕೂ ಹಳೆ ನೆನಪು ಮಾಡಿಕೊಡೋದಕ್ಕೆ ಬಿಡೋದಿಲ್ಲ. ಒಂದು ವೇಳೆ ನೆನಪಾದರೂ ನಾನೇ ಅವನು ಅಂತ ಅಂದ್ಕೊಂಡು ನಗ್ತಾ ಇರು ಅಂತ ಹೇಳ್ತಾರೆ. ನಾನು ಅದೇ ರೀತಿ ಇದ್ದೀನಿ ಕಣೆ, ಆದರೆ ಏನೂ ಆಗಲ್ಲ, ಆ ಹುಳ ತಲೆಯಿಂದ ತೆಗೆದುಹಾಕು. ಮತ್ತು ಆರು ಏನಾದರೂ ವಿಶೇಷ ಸುದ್ದಿ ಅಂದರೆ ಏನೇ? ನೀನು ತಾಯಿ ಆಗೋದು ಬೇಡವಾ? ಬೇಗ ಅದೊಂದು ಸಿಹಿ ಸುದ್ದಿ ಕೊಟ್ಬಿಡು. ಇನ್ನು ಅಷ್ಟೊಂದು ಧೈರ್ಯ ಬರ್ತಿಲ್ಲ, ಭಯ ಇದೆ ಮನಸ್ಸಿನಲ್ಲಿ. ಸಚಿನ್ ಪ್ರೀತಿಸಿ ಇವರ ಜೊತೆ ಹೇಗೆ ಅಂತಾಳೆ ಆರು. ಅವರು ಸುಮ್ಮನೆ ಇದ್ದಾರಾ ಅಂದಾಗ ಪ್ರಿಯಾ ನಂತರ ಎಚ್ಚೆತ್ತು, ಅವರು ಎಂದೂ ನನಗೆ ಆ ವಿಷಯದ ಬಗ್ಗೆ ಮಾತಾಡಿಲ್ಲ ಕಣೆ. ಅಬ್ಬಾ, ತಲೆಯಲ್ಲಿ ಆದರೂ ಇದೆಯಲ್ಲ, ಸಾಕು ಬಿಡು, ನಾನೇ ಅವರಿಗೆ ಹೇಳ್ತೀನಿ. ಆಗ ಆರು ಅಯ್ಯೋ ನಿನ್ನ ಸುಮ್ಮನಿರೇ, ಏನೇ ನೀನು ಎಲ್ಲ ಬಿಟ್ಟು ನೀನು ಮಾತಾಡ್ತೀನಿ ಅಂತೀಯಲ್ಲ. ಅಯ್ಯೋ ಮಾರಾಯ್ತಿ, ಹಾಗಲ್ವೇ, ಇಂಡೈರೆಕ್ಟಾಗಿ ಸ್ವಿಚ್ ಕೊಡ್ತೀನಿ ಅಂತ. ಅಂದರೆ ರಘು ಕಡೆಯಿಂದ ಹೇಳಿಸ್ತೀನಿ. ನಿನ್ಗ್ಯಾಕೆ ಅದೆಲ್ಲ? ನೀನು ರೆಡಿ ಇದೆಯಾ ಇಲ್ವೋ ಮೊದಲು ಅದನ್ನು ಹೇಳು. ಈಗ ಸದ್ಯ ಬೇಡ ಅನ್ನಿಸುತ್ತೆ ಕಣೆ, ಸ್ವಲ್ಪ ದಿನ ಹೋಗಲಿ. ಹೌದಾ, ಹಾಗಂತೀಯಾ? ಹ್ಞೂ ಕಣೆ, ನಿನ್ನ ಕತೆ ಏನು? ಮತ್ತೊಂದು ಆಗಲೇ ರೆಡಿ ಮಾಡಿದೀಯಾ ಅಂತಾಳೆ ಆರು. ನಮ್ಮ ಮನೆಯವರಿಗೆ ಹೆಣ್ಮಗು ಅಂದರೆ ಪ್ರೀತಿ ಕಣೆ, ಅದಕ್ಕೆ. ಸರಿ ಬಿಡು, ಹುಷಾರು. ಹ್ಞೂ ಆಯಿತು ಕಣೆ, ನಾ ಬರ್ತೀನಿ. ಪಾಪುನ ಮನೆಯಲ್ಲೇ ಅತ್ತೆ ಹತ್ರ ಬಿಟ್ಟು ಬಂದಿದ್ದೀನಿ. ಹ್ಞೂ ಸರಿ. ಅದು ಅಂದಾಗ ನನಗೆ ಅದು ನನಗೆ ಶೇಂಗಾ ಹೋಳಿಗೆ ತಿನ್ನುವಂಗೆ ಅನಿಸ್ತಾ ಇದೆ ಕಣೆ. ಅದಕ್ಕೆ ನಿಮ್ಮ ಅಮ್ಮನಿಗೆ ಹೇಳ್ತೀಯಾ ಪ್ಲೀಸ್ ಕಣೆ? ಅಷ್ಟರಲ್ಲಿ ಅಲ್ಲಿಗೆ ಸವಿತಾ ಬಂದು, ಏನು ಪ್ರಿಯಾ ಬಯಕೆನಾ? ನಾನೇ ಮಾಡಿದ್ದೀನಿ, ಕೊಡ್ತೀನಿ ತಡಿ ಎಂದು ಹೋಗಿ ತಂದು ಕೊಡುವರು. ನಿಮ್ಮ ಮನೆಯಲ್ಲಿ ಹೇಗೆ? ನನ್ನ ಮಗನಿಗೆ ತುಂಬ ಇಷ್ಟ, ಅದಕ್ಕೆ ಮಾಡಿ ಇಟ್ಟಿರ್ತೀನಿ ಕಣಮ್ಮ. ಈಗ ನೀ ಮಾತಾಡಿದ್ದು ಕೇಳಿ ಕೊಟ್ಟೆ, ಆಮೇಲೆ ಹುಟ್ಟಿದ ನಂತರ ನಿನ್ನ ಮಗನೂ ಕೂಡ ಅದನ್ನೇ ಕೇಳ್ತಾನೆ ನೋಡು ಎಂದು ನಗುತ್ತಾ ಹೇಳಿದಾಗ ಪ್ರಿಯಾ ನಗುತ್ತಾ ಸರಿ ಆಂಟಿ ಎನ್ನುವಳು. ನಂತರ ಪ್ರಿಯಾ ಅಲ್ಲಿಂದ ಹೊರಟ ಸ್ವಲ್ಪ ಹೊತ್ತಿಗೆ ಅರ್ಜುನ್ ಫೋನ್ ಮಾಡಿದಾಗ ಆರು ಸವಿತಾ ಮುಖ ನೋಡುವಳು. ಆಯಿತು, ಫೋನಲ್ಲಿ ಮಾತಾಡು, ನಾನು ಬರ್ತೀನಿ, ಮಕ್ಕಳು ಬರೋ ಟೈಮ್ ಆಯಿತು ಅಂತ ಹೇಳಿ ಅವಳು ಕೆನ್ನೆ ತಟ್ಟಿ ಅಲ್ಲಿಂದ ಹೋಗುವಳು ಸವಿತಾ. ಫೋನ್ ಹಿಡಿದು ರೂಮಿಗೆ ಹೋಗಿ ಖುಷಿಯಿಂದಾನೇ ರಿಸೀವ್ ಮಾಡಿ ಅಲ್ಲಿ ನಡೆದ ವಿಷಯವನ್ನು ಕೇಳುವಳು ಆರು. ನಂತರ ಮತ್ತೆ ಅಂದರೆ ಏನು ಹೇಳೋದು, ನೀವೇ ಹೇಳಿ ಅಂತ ಆರು ಹೇಳಿದಾಗ ಆ ಕಡೆಯಿಂದ ಅರ್ಜುನ್ ಐ ಲವ್ ಯು ಕಣೆ ಅಂತಾನೆ. ಹ್ಞೂ ಮತ್ತೆ ನೀನು ಹೇಳು, ನೀನು ಹೇಳಲೇ ಪ್ರೀತಿ ಮಾಡ್ತೀನಿ ಅಂತಾನೆ ಅರ್ಜುನ್. ಆಗ ಆರು ಅದನ್ನು ಬಾಯಿ ಬಿಟ್ಟು ಬೇರೆ ಹೇಳಬೇಕಾ, ಅರ್ಥ ಮಾಡ್ಕೋಬೇಕಪ್ಪ. ಹೌದೇನೆ, ನಿಜವಾಗ್ಲೂ ನಾನು ಇಷ್ಟಪಡ್ತೀಯಾ? ಹ್ಞೂ ಇಷ್ಟಪಡ್ತೀನಿ, ಆದರೆ ನಿಮ್ಮ ಮನಸ್ಸಿನಲ್ಲಿ ನನ್ನ ಬಿಟ್ಟು ಬೇರೆ ಯಾರೂ ಇರಬಾರ್ದು. ಯಾರೂ ಇಲ್ಲ, ಅದ್ಯಾಕೆ ನಿಮಗೆ ಡೌಟು ಅಂತ ಕೇಳಿದಾಗ ಏನೋ ಗೊತ್ತಿಲ್ಲ, ನಾನು ಸೆಕೆಂಡ್ ಹ್ಯಾಂಡ್ ಅಂತ ಮತ್ತೆ ಯಾರನ್ನು ಅಂದರೆ ಬೇರೆ ಯಾರನ್ನಾದ್ರೂ ಇಷ್ಟಪಟ್ಟರೆ ಅಂದಾಗ ಅಲ್ಲೇ ಇದ್ದಿದ್ರೆ ಕಪಾಳಕ್ಕೆ 2 ಒಡೆದು ಕಪಾಲ 2 ಭಾಗ ಆಗಬೇಕಿತ್ತು. ಇಂಥವೆಲ್ಲ ವಿಚಾರ ಮಾಡಬೇಡ, ಈಗ ಫೋನ್ ಇಡು ಎಂದು ಫೋನ್ ಕಟ್ ಮಾಡುವನು. ಆಮೇಲೆ ಆರು ತನ್ನ ಮಾತಿಗೆ ಶಪಿಸುತ್ತಾ, ನಾನು ಆ ರೀತಿ ಮಾತಾಡಬಾರ್ದಿತ್ತು, ಯಾಕೆ ಇತ್ತೀಚೆಗೆ ಈ ವಿಚಾರ ಬರ್ತಾ ಇದೆ? ಹಾಗಾಗಿದ್ದರೆ ಅವ್ರು ನನ್ನ ಮದುವೆನೇ ಆಗ್ತಾ ಇರಲಿಲ್ಲ ಅಲ್ವಾ? ಮುಂದೆ ಸ್ವಲ್ಪ ಹೊತ್ತಿಗೆ ಅರ್ಜುನ್ ಮತ್ತೆ ಫೋನ್ ಮಾಡಿದಾಗ ರಿಸೀವ್ ಮಾಡಿ, ಸಾರಿ, ಇನ್ನು ಮುಂದೆ ಆ ಥರ ಮಾತಾಡಲ್ಲ, ತಪ್ಪಾಯಿತು ಅಂತಾಳೆ ಆರು. ಅದಕ್ಕೆಲ್ಲ ನಾ ಫೋನ್ ಹಚ್ಚಿದ್ದು, ನಾಳೆ ನಾನು ಬರ್ತೀನಿ ಕರೀಲಿಕ್ಕೆ, ನೀನು ನನ್ನ ಜೊತೆ ಬಾ. ನಿನ್ನೆ ತಾನೇ ಬಂದಿದ್ದೀನಿ, ಆಗಲೇ ಬರೋದಾ? ಪ್ಲೀಸ್ ರೀ, 4 ದಿನ ಇದ್ದು ಬರ್ತೀನಿ. ಬೇಡ, ಅಲ್ಲಿ ಒಬ್ಬಳೇ ಇದ್ದು ಇಂಥದ್ದೆಲ್ಲ ವಿಚಾರ ಮಾಡ್ತೀಯ, ಇಲ್ಲೇ ಬಂದುಬಿಡು. ಇಲ್ಲ, ಬೇಕಿದ್ರೆ ಪಕ್ಕದ ಮನೆ ಅತ್ತೆ ಜೊತೆಲಿ ಇರ್ತೀನಿ. ಸಾರಿ, ಇನ್ನು ಮುಂದೆ ಹಾಗೆ ಅನ್ನೋದಿಲ್ಲ, ತಪ್ಪಾಯಿತು. ನಾ ಹೇಳೋದನ್ನ ಕೇಳು, ಮಾವನಿಗೆ ಫೋನ್ ಮಾಡಿ ಹೇಳಿದ್ದೀನಿ. ಹಾಂ, ಅವರು ಏನಂದರು? ನಾ ಹೇಳ್ದಾಗೆ ಹೇಳಿದ್ರಾ? ಹ್ಞೂ, ಅದೇ ಥರ ಹೇಳಿದೆ, ಅದಕ್ಕೆ ಕರ್ಕೊಂಡು ಹೋಗಿ ಅಂತ ಹೇಳಿದ್ದಾರೆ. ನಾಳೆ ಬರ್ತೀನಿ. ಅದು ಪ್ಲೀಸ್ ರೀ, ನಾನು ಶಾಪಿಂಗ್ ಹೋಗಬೇಕು, ಅದಕ್ಕೆ ಇಲ್ಲೇ ಇರ್ತೀನಿ. ಬೇಡ ಅಂದೆ ತಾನೇ, ಮತ್ತ್ಯಾಕೆ ಹಠ ಮಾಡ್ತೀಯಾ? ನಾನು ಬರಲ್ಲ, ನೀವು ಕರೀಲಿಕ್ಕೆ ಬಂದರೂ ಕೂಡ ನಾನು ಬರಲ್ಲ.
ಅದು ಹಾಗೆ ಕರ್ಕೊಂಡು ಹೋಗ್ತೀರಾ ನೀವು, ನನ್ನ ಎತ್ಕೊಂಡು ಹೋಗಿ ಕಿಡ್ನ್ಯಾಪ್ ಮಾಡ್ಕೊಂಡು ಹೋಗ್ತೀನಿ. ಅಷ್ಟರಲ್ಲಿ ಆರು ಕೋಪದಿಂದ ಫೋನ್ ಕಟ್ ಮಾಡುವಳು. ಮತ್ತೆ ಅರ್ಜುನ್ ಯೋಚಿಸುತ್ತಾ, ಯಾಕೆ ಈ ರೀತಿ ವಿಚಾರ ಮಾಡ್ತಾಳೆ ಇವಳು? ಸುಖನೇ ಏನಾದರೂ ಮತ್ತೆ ಫೋನ್ ಮಾಡಿದ್ರಾ? ಇವಳು ತಲೆಯಲ್ಲಿ ಈ ಥರ ಯೋಚನೆ ಬರ್ತಾ ಇರಬಹುದಾ? ಮಾವ ಹೇಳ್ದಾಗೆ ಕರ್ಕೊಂಡು ಹೋಗೋದು, ನಮ್ಮ ಮನೆಗೆ ಕರ್ಕೊಂಡು ಬರದೇ ಉತ್ತಮ. ಮತ್ತು ಏನು ರಘು, ಆರೋ ವಿಷಯ ಮಾತಾಡೋದಿದೆ ಅಂತಿದ್ದೆ, ಆದರೆ ಅದಕ್ಕಿಂತ ಮುಂಚೆ ವಿನಯ್ ಕತೆ ಕೇಳು ಅಂತ ಪವನ್ ಹೇಳಿದ ಮಾತನ್ನು ಹೇಳುವನು. ಕರೆಕ್ಟ್ ಬಾವ, ನಿಮ್ಮ ಬಾವ ಹೇಳಿದ್ದು. ವಿನೋದ ಮುಂದೆ ಅತ್ತೆ ಹೇಳಿದ್ರಂತೆ. ಕಾರಣ ನಿಮಗೆ ಗೊತ್ತಾ? ಅದು ನಾನು ಸ್ವಲ್ಪ ಸಚಿನ್ ಬಗ್ಗೆ ನಿಮಗೆ ಹೇಳ್ತೀನಿ, ನಿಮಗೆ ಗೊತ್ತಿರಲಿ. ಅವರು ಇಲ್ಲ ಅಂದರೆ ನಿಮಗೆ ಎಲ್ಲ ತಿಳಿದಿರಬೇಕು. ಹೇಳು, ಏನು ವಿಷಯ? ಬಾವ, ಅವತ್ತು ಬ್ಲೇಸರ್ ಹಾಕಿದಾಗ ಐಸಿರಿ ನಿಮ್ಮ ಮೇಲೆ ಕೋಪ ಮಾಡ್ಕೊಂಡ್ಲಾ? ಅದು ಏನೋ ಅವಳೇ ಕೊಡಿಸಿದ್ದು ಅಂತ ಹೇಳಿದ್ಲಲ್ಲ. ಅವಳೇ ಕೊಡಿಸಿದ್ದು. ತನ್ನ ಸ್ಕಾಲರ್ಶಿಪ್ ಹಣ ಮತ್ತು ನನ್ನನ್ನು ಹಣ ಸ್ವಲ್ಪ ಸೇರಿಸಿ ಸಚಿನ್ಗೆ ಬರ್ತ್ಡೇ ಗಿಫ್ಟನ್ನ ನಾನೇ ತಂದಿದ್ದೆ. ಅದನ್ನು ಕೊಡಲಿಕ್ಕೆ ನಾನೇ ಹೋಗ್ತೀನಿ ಅಂತ ಹಠ ಮಾಡಿದ್ಲು. ನಾನು ಪೊಲೀಸ್ ಸ್ಟೇಷನ್ಗೆ ಬೇಡ ಹೋಗೋದು ಅಂತ ಸಚಿನ್ ಅವರನ್ನು ಭೇಟಿಯಾದೆ ನಾನೇ. ಅದೇ ನನ್ನ ಫಸ್ಟ್ ಭೇಟಿ ಮತ್ತು ಅವರದು. ಸರ್, ನಾನು ಅರುಂಧತಿಯವರ ಫ್ರೆಂಡ್. ನಿಮ್ಮ ಬರ್ತ್ಡೇಗೆ ಅವಳು ಗಿಫ್ಟ್ ಕೊಟ್ಟಿದ್ದಾಳೆ ಅಂತ ಹೇಳಿದೆ. ಅವರು ಕೋಪದಲ್ಲಿ ನನ್ನ ನೋಡ್ತಾ, ಎಂಥ ಫ್ರೆಂಡ್, ಬಾಯ್ ಫ್ರೆಂಡ್ ಅಥವಾ ಲವ್ವರಾ ಅಂತ ಕೇಳಿದರು. ನಾನು ವಿಷಾದವಾಗಿ ನಕ್ಕು, ಸರ್, ಐಸಿರಿ ನನಗೆ ಎರಡನೇ ತಾಯಿ ಸರ್. ಅವಳು ನಿಮ್ಮನ್ನು ತುಂಬಾ ಪ್ರೀತಿ ಮಾಡ್ತಾಳೆ. ನೀವು ಈ ರೀತಿ ಮಾತಾಡಿದರೆ ಹೇಗೆ ಸರ್ ಅಂದೆ. ಆಗ ಅವರು, ಈಗ ಸದ್ಯ ಫ್ರೀ ಇದೆಯಾ ಅಂತ ಕೇಳಿದರು. ನಾನು ಹ್ಞೂ ಸರ್ ಅಂದೆ. ಹಾಗಾದರೆ ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕು ಅಂತ ಹೇಳಿ ಒಂದು ಪಾರ್ಕಿಗೆ ಕರ್ಕೊಂಡು ಬಂದು ಅಲ್ಲಿ ಅವರು ಏನುತ್ತಾ ಅರ್ಜುನ್ ಮುಖ ನೋಡಿದಾಗ, ಯಾಕೆ ರಘು, ಹೇಳು, ಏನಾಯಿತು? ಪರವಾಗಿಲ್ಲ, ನಾನು ನಿನ್ನ ಬಗ್ಗೆ ತಪ್ಪು ತಿಳ್ಕೊಂಡಿಲ್ಲ. ನಿನ್ನ ಮೇಲೆ ತುಂಬಾ ವಿಶ್ವಾಸ ಇದೆ, ಹೇಳು, ಏನು ವಿಷಯ ಅಂತ ಕೇಳಿದ್ರು. ಆಗ ಅವರು ಐಸಿರಿನ ಎಂದೂ ಕೂಡ ಪ್ರೀತಿ ಮಾಡಿಲ್ಲ. ಅರ್ಜುನ್ ಗಾಬರಿಯಾಗಿ ನಿಂತಾಗ, ನಿಜ ಭಾವ, ನಾ ಹೇಳೋದು, ಅವರು ವಿನುತಾ ಅವರ ಅಕ್ಕನ ಇಷ್ಟಪಡ್ತಾಯಿದ್ರು. ಅದು ಅತ್ತೆಗೆ ಗೊತ್ತಾಗಿ ಸಚಿನ್ ಎಲ್ಲೋ ಸಿಕ್ಕ ಅನಾಥ ನೀನು, ನಿನಗ್ಯಾಕೆ ನನ್ನ ಮಗಳನ್ನು ಕೊಡಲಿ ಅಂತ ಕೇಳಿದಾಗ ಸಚಿನ್ಗೆ ಶಾಕ್ ಆಗಿದೆಯಂತೆ. ಮನೆಗೆ ಹೋಗಿ ತಂದೆ ತಾಯಿಗೆ ಕೇಳಬೇಕು ಅನ್ನೋ ಹೊತ್ತಿಗೆ ನಮ್ಮ ಐಸಿರಿ ನೋಡಿ ಮನೆಯಲ್ಲಿ ಇಷ್ಟಪಟ್ಟು ಅದೃಷ್ಟದ ಮಗ ಇವನಿಂದ ನಮ್ಮ ಮನೆ ಬೆಳಕು ಆಗಿತ್ತು. ಅವತ್ತು ಇವನು ನಮಗೆ ಸಿಗದೇ ಇದ್ದರೆ ಅಜಯ್ ಸಹ ನಮಗೆ ಇರ್ತಾ ಇರಲಿಲ್ವೇನೋ. ಸಚಿ ಕಾಲ್ಗುಣದಿಂದಾಗಿ ನಮಗೂ ಕೂಡ ಒಂದು ಮಗ ಆಗಿ ಈ 2 ಗಂಡು ಮಕ್ಕಳನ್ನ ಹೆಮ್ಮೆ ಅನಿಸುತ್ತೆ ನಮಗೆ ಅಂತ ಅವರಿಬ್ಬರು ಮಾತಾಡೋದನ್ನು ಕೇಳಿಸ್ಕೊಂಡು ಸುಮ್ಮನೆ ಆಗಿದ್ದಾರೆ. ಅದಾದ ನಂತರ ಆಮೇಲೆ ಅವರು ಮನೆಯಲ್ಲಿ ನೋಡಿದ ಹುಡುಗಿಯನ್ನೇ ಮದುವೆ ಆಗೋಣ ಅಂತ ನಿರ್ಧಾರ ಕೂಡ ಮಾಡಿದ್ದಾರೆ. ಯಾಕಂದರೆ ಅವ್ರ ಮನಸ್ಸಿಗೆ ಬೇಜಾರಾಗಬಾರ್ದು ಅಂತ ನಿರ್ಧಾರ ಮಾಡಿದ್ರಂತೆ. ಅವರೇ ನನಗೆ ಹೇಳಿದ್ದು. ಆಗ ನಾನು, ನನ್ನ ಫ್ರೆಂಡ್ ನಿಮ್ಮನ್ನು ತುಂಬಾ ಪ್ರೀತಿ ಮಾಡ್ತಾ ಇದ್ದಾಳೆ ಅಂತ ಹೇಳಿದೆ. ಆದರೆ ನಿಮ್ಮ ಫ್ರೆಂಡ್ಗೆ ಮೋಸ ಮಾಡ್ತಾ ಇದ್ದೀನಿ ಅಂತ ಹೇಳಿಕೊಂಡ್ರು ಸಚಿನ್. ಆಮೇಲೆ ಅವಳ ಒಳ್ಳೆತನಕ್ಕೆ ನೀವೇ ನಮ್ಮ ಐಸಿರಿನ ಪ್ರೀತಿ ಮಾಡ್ತೀರಾ, ಅಷ್ಟು ಒಳ್ಳೆಯವಳು ನಮ್ಮ ಐಸಿರಿ ಅಂತ ಹೇಳಿದೆ. ನಾನು ಹೇಳಿದಾಗ ನನ್ನ ಮುಖ ನೋಡಿ, ಒಳ್ಳೆ ಫ್ರೆಂಡ್ ನೀನು, ಇನ್ನು ಮುಂದೆ ನೀನು ನನ್ನ ಫ್ರೆಂಡ್ ಮಾಡ್ಕೋತೀಯಾ ಅಂತ ನನ್ನ ಕೈ ಮುಂದೆ ಮಾಡಿದರು. ಆಗ ಸರಿ, ನಾನು ಖುಷಿಯಿಂದಾನೇ, ಅದಕ್ಕೇನು ಸರ್, ಇನ್ನು ಮುಂದೆ ಫ್ರೆಂಡ್ ಅಲ್ಲ, ನೀವು ನನ್ನ ಭಾವ ಅಂತ ಹೇಳಿದಾಗ ಇನ್ನು ಮುಂದೆ ನಿಮ್ಮ ಫ್ರೆಂಡ್ ಪ್ರೀತಿ ಮಾಡ್ತೀನಿ ಅಂತ ಕೂಡ ಹೇಳಿದರು. ಆದರೂ ಪಾಪ ಅವರ ಮನಸ್ಸಲ್ಲಿ ಶ್ಯಾಮ್ಲಾನೇ ಇದ್ಲು ಅಂತ ಅನಿಸುತ್ತೆ. ಸಚಿ ಅತ್ತೆ ಮಗಳು ಅಂತ ಹೇಳಿ ಚಿಕ್ಕ ವಯಸ್ಸಿನಿಂದಲೇ ಇಬ್ಬರು ಕೂಡ ಪ್ರೀತಿ ಮಾಡ್ತಿದ್ರಂತೆ. ಆದರೆ ಅವರ ಹಣೆ ಬರಹನೋ ಏನೋ, ಅವ್ರಿಗೆ ಆ ಪ್ರೀತಿ ಲಭಿಸಲೇ ಇಲ್ಲ. ಆಮೇಲೆ ಸಚಿನ್ ಅಪ್ಪ ಅಮ್ಮನಿಗೆ ಇವರ ಪ್ರೀತಿ ವಿಷಯ ಗೊತ್ತಾಗಿ ಹೋಗಿ ಮನೇಲಿ ಕೇಳಿದರೆ ಅತ್ತೆ ನಾನು ಕೊಡೋದೇ ಇಲ್ಲ ಅಂತ ಖಂಡಿತವಾಗಿ ಹೇಳಿದ್ರಂತೆ. ಈ ವಿಷಯ ನನಗೆ ವಿನುತಾನೇ ಮೊನ್ನೆ ತಾನೇ ಹೇಳಿದ್ಲು. ಶ್ಯಾಮ್ಲಾ ಎಲ್ಲಿದ್ದಾಳೆ ಈಗ ಅಂತ ಅರ್ಜುನ್ ಕೇಳಿದಾಗ, ಮದುವೆ ಆಗಿದೆಯಾ ಅಂತ ಕೂಡ ಕೇಳ್ದ ಅರ್ಜುನ್. ಆಗ, ಇಲ್ಲ ಬಾವ, ಮದುವೆ ಕೂಡ ಆಗಿಲ್ಲ, ಅವಳು ಮದುವೆ ಆಗೋದೇ ಇಲ್ಲ ಅಂತಿದ್ದಾರಂತೆ. ತುಂಬ ಒಳ್ಳೆಯವಳು ಮತ್ತು ನೋಡೋದಕ್ಕೆ ಕೂಡ ತುಂಬ ಅಂದರೆ ತುಂಬಾ ಸುಂದರವಾಗಿ ಚೆನ್ನಾಗಿದ್ದಾಳೆ. ಇವ್ರ ಜೊತೆ ಇರೋದಿಲ್ಲ ಅವಳು. ಅವರ ಅಪ್ಪ ಮತ್ತು ಮಗಳು ಇಲ್ಲೇ ಎಲ್ಲೋ ಪಕ್ಕದಲ್ಲಿ ಇರ್ತಾರೆ. ಒಂದು NGOದಲ್ಲಿ ವರ್ಕ್ ಮಾಡ್ತಾ ಇದ್ದಾಳೆ ಅವಳು. ನೀವು ಸಚಿನ್ ಥರ ಇದ್ದೀರಾ ಅಲ್ವಾ, ಅದಕ್ಕೋಸ್ಕರ ಅವಳ ಮದುವೆನ ನಿಮ್ಮ ಜೊತೆ ಮಾಡಿಸ್ಬೇಕು ಅಂತ ಗೀತಾ ಜೊತೆ ಲವ್ ಮಾಡೋ ನಾಟಕನ ಮಾಡಿದ್ದಾರೆ ಅಮ್ಮ ಮಗ ಸೇರಿ. ಅಷ್ಟು ಬಿಟ್ಟರೆ ಇನ್ಯಾವುದೇ ವಿಷಯ ಇಲ್ಲ. ಅವನ ಮೇಲೆ ಪ್ರೀತಿ ಕೂಡ, ನಿಮ್ಮ ಗೀತನ ಮೇಲೆ ಪ್ರೀತಿ ಕೂಡ ಇಲ್ಲ. ವಿನಯ್ ಈಗ ಅವನು ವಾಪಸ್ ಬರಲ್ಲ ಅಂತ ಹೇಳಿ ಮತ್ತೆ ವಾಪಸ್ ಹೋಗಿದ್ದಾನೆ, ಅಲ್ಲೇ ಸೆಟ್ಲ್ ಆಗೋದಕ್ಕೆ ಹೋಗಿದ್ದಾನೆ ಅಂತ ಅಂದರು.
ಆದರೂ ಐಸಿರಿಗೆ ಇನ್ನೂ ಕಾಟ ಕೊಡಬೇಕು ಅಂತಾನೆ ಈ ಪ್ಲ್ಯಾನ್ ಮಾಡ್ಕೊಂಡಿದ್ದಾಳೆ. ಅತ್ತೆ ನಿಜವಾಗ್ಲೂ ಭಾವ ಅಂತ ನಮ್ಮ ಅತ್ತೆನ ಕರೆಯೋದಕ್ಕೆ ನನಗೆ ತುಂಬಾ ನಿಜವಾಗ್ಲೂ ಬೇಜಾರಾಗುತ್ತೆ. ನನಗೆ ಮನಸ್ಸು ಕೂಡ ಇಲ್ಲ ಅವ್ರು ನಮ್ಮ ಅತ್ತೆ ಅಂತ ಹೇಳ್ಕೊಳ್ಳೋದಕ್ಕೆ. ಏನು ಮಾಡೋದು, ನನ್ನ ಹೆಂಡತಿ ಅವ್ರನ್ನ ಅತ್ತೆ ಅಂತ ಕರೆಯೋದಕ್ಕೆ ನನಗೆ ಮನಸ್ಸಾಗಲ್ಲ. ಆಗ ಅರ್ಜುನ್ ನಿನ್ನ ಹೆಂಡತಿ ಅಂತವಳಲ್ಲ ಅದೇ ಪುಣ್ಯ ಅನ್ನೋ ಅಂತ ನಗಾಡ್ತಾನೆ. ವಿನುತಾ ಪ್ರಪೋಸ್ ಮಾಡಿದಾಗ ಕೈ ಮುಗಿದು ಬೇಡ ತಾಯಿ, ನಿಮ್ಮ ತಾಯಿ ಬಗ್ಗೆ ಪೂರ್ತಿ ಸ್ಟಡಿ ಮಾಡಿದ್ದೀನಿ, ಆಮೇಲೆ ಎಲ್ಲಿ ಅನುಭವಿಸೋದು ಅಂತ ಅಂದಿದ್ದೆ ಅಂತಾನೆ ರಘು. ಆದರೆ ಐಸಿರಿ ಬೈದು ನಮ್ಮನ್ನು ಪ್ರೀತಿ ಮಾಡೋ ಜೊತೆ ನಾವು ಇರಬೇಕು ಅಲ್ವಾ, ವಿನುತಾ ನಿನ್ನ ತುಂಬಾ ಇಷ್ಟಪಡ್ತಿರುವಾಗ ನೀನು ಪ್ರೀತಿ ಮಾಡಬಹುದು ಅಲ್ವಾ ಎಂದು ಹೇಳಿ ನಾನು ಹ್ಞೂ ಅನ್ನೋವರೆಗೂ ಅವಳು ಬಿಡಲೇ ಇಲ್ಲ. ಕಡೆಗೆ ಐಸಿರಿ ಬಲವಂತಕ್ಕೆ ನಾನು ಹ್ಞೂ ಅಂದೆ ಅಂತಾನೆ ರಘು. ಆದರೆ ಒಳ್ಳೆಯವಳು, ತಾಯಿ ಗುಣ ಬಂದಿಲ್ಲ, ಮಗನಿಗೆ ಮಾತ್ರ ತಾಯಿ ಗುಣನೇ ಬಂದಿದೆ ಭಾವ. 2 ಹೆಣ್ಮಕ್ಳು ಅಪ್ಪನ ಥರ ಇವೆ, ಆದರೆ ಮಗ ಮಾತ್ರ ಅಮ್ಮನ ಥರ. ಇದು ಯಾವುದು ಕೂಡ ಆರೋಗ್ಯ ಗೊತ್ತಿಲ್ವಾ ಅಂತಾನೆ ಅರ್ಜುನ್. ಆಗ ಗೊತ್ತಿಲ್ಲ ಭಾವ, ಸಚಿನ್ ಸತ್ತ ನಂತರ ಹೇಳಿದೆ. ಪ್ರೀತಿ ಮಾಡದೆ ತಾಳಿ ಕಟ್ತಿದ್ರಾ ಅಂತ ಕೇಳ್ತಾಳೆ ಅವಳು. ಅವರೇ ಇಲ್ಲ ಅಂದಮೇಲೆ ಅವ್ರ ಪ್ರೀತಿ ವಿಷಯ ಹೇಳೋದು ಬೇಡ ಅಂತ ಸುಮ್ಮನಾಗ್ಬಿಟ್ಟೆ ಭಾವ. ಫಸ್ಟ್ ಟೈಮ್ ಹೇಳಿದಾಗ ಮಾತ್ರ ಕಪಾಳಕ್ಕೆ ಹೊಡೆದಿದ್ಲು, ನಂತರ ಫೋನ್ನಲ್ಲಿ ಮಾತ್ರ ಹೇಳಿದೆ. ನಿಮ್ಮ ಮದುವೆ ಆದಮೇಲೆ ಕೂಡ ಒಂದು ಸರಿ ಹೇಳ್ತೀನಿ, ಪ್ರತಿ ಸಾರಿ ಇದನ್ನೊಂದು ಮಾತ್ರ ಹೇಳ್ತೀಯಾ ಅಂತ ಕೋಪ ಮಾಡ್ಕೋತಾಳೆ. ಹೊಡೆಯೋದಕ್ಕೆ ಜಾಣ ಇದ್ದಾಳೆ ಅವಳು ಅಂತ ಹೇಳ್ತಾನೆ. ಆಗ ಯಾಕೆ ಭಾವ, ನಿಮಗೆ ಹೊಡೆದಿದ್ದು ನೆನಪಾಯ್ತಾ ಅಂತ ಹೇಳ್ತಾನೆ ರಘು. ಎಂದು ನಗುವಾಗ ಹ್ಞೂ ಕಣೋ, ನಮ್ಮ ತಾಯಿ ಮಾತು ಕೇಳಿ ನಾನು ತಾಳಿ ಕಟ್ಟಿ ನನ್ನ ಕೆನ್ನೆ ಪೆಟ್ಟು ತಿಂತು. ಹಟ್ ಮಾರಿ ಅವಳು, ಯಾವುದು ಬೇಡ ಅಂತೀವೋ ಅದನ್ನೇ ಮಾಡ್ತೀನಿ ಅಂತಾಳೆ. ಒಂದೊಂದು ಸಲ ಎಷ್ಟು ಜಾಣ ಇರ್ತಾಳೆ ಅಂದರೆ ಒಮ್ಮೊಮ್ಮೆ ತುಂಬ ಹಠ ಮಾಡ್ತಾಳೆ ಅಪ್ಪ. ಆಗ ಭಾವ, ಇನ್ನೊಂದು ವಿಷಯ, ನೀವು ಲೀನಾ ಮದುವೆ ಹೋಗುವಾಗ ಐಸಿರಿನ ನಿಮ್ಮ ಕಾರಲ್ಲಿ ಹೋಗುವಾಗ ಮತ್ತು ನಿಮ್ಮ ಕಾರಲ್ಲೇ ಬರೋ ರೀತಿ ಪ್ಲ್ಯಾನ್ ಮಾಡಿದ್ದು ನಾನು ಮತ್ತು ಲೀನಾನೇ. ನಿಮ್ಮನ್ನು ಏರ್ಪೋರ್ಟ್ನಲ್ಲಿ ನಾನು ನೋಡಿದೆ, ಆಗ ನೀವು ಜಾನ್ ಜೊತೆಗೆ ಇದ್ದಾಗ ನೋಡಿ. ನಂತರ ಲೀನಾಗೆ ಕಾಲ್ ಮಾಡಿ ಇಬ್ಬರನ್ನ ಸೇರಿಸಿ ಪ್ಲ್ಯಾನ್ ಮಾಡಿದ್ವಿ, ನಿಮ್ಮಿಬ್ಬರಿಗೂ ಮದುವೆ ಮಾಡಿಸ್ಬೇಕು ಅಂತ. ತಪ್ಪಾಯಿತು ಭಾವ, ನೀವು ಸಚಿನ್ ಥರ ಇರೋದಕ್ಕೆ ನಿಮ್ಮ ಮದುವೆ ಇನ್ನೂ ಆಗಿಲ್ಲ ಅಂತ ತಿಳ್ಕೊಂಡು ಐಸಿರಿ ಜೊತೆಗೆ ಮದುವೆ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ ನಾವು. ಅದಕ್ಕೆ ನಾನು ಲೀನಾ ಮದುವೆಗೆ ಪ್ಲ್ಯಾನ್ ಮಾಡಿದ್ವಿ. ಅದಕ್ಕೆ ನಾನು ಲೀನಾ ಮದುವೆ ಕೂಡ ಬಂದಿರಲಿಲ್ಲ. ಬಂದಿದ್ದರೆ ನನ್ನ ಜೊತೆಗೆ ಬಂದು ನಿಮ್ಮ ಜೊತೆಗೆ ಬರೋ ಐಡಿಯಾ ಕೆಟ್ಟು ಹೋಗ್ತಾ ಇತ್ತು ಅಂತ ಹೀಗೆ ಮಾಡಿದ್ದು ಅಂತ ಹೇಳ್ತಾನೆ. ಕಿವಿ ಹಿಡಿದು ಸಾರಿ ಕೇಳುವನು ರಘು. ನಂತರ ಆದರೆ ಅದಕ್ಕೂ ಮುಂಚೆ ನಾನು ಭೇಟಿಯಾಗಿದ್ದೆ, ಇಷ್ಟನೂ ಪಟ್ಟಿದ್ದೆ. ಆದರೆ ಇವಳ ಕತೆ ಗೊತ್ತಾಗಿದ್ದು ಅಜಯ್ ಮದುವೆಲೇ ಅಂತಾನೆ ಅರ್ಜುನ್. ಹಿಂದಿನ ದಿನ ಅಜಯ್ಗೂ ನಾನೇ ನಿಮ್ಮ ಮನೆ ಅಡ್ರೆಸ್ ಕೊಟ್ಟು ಸಾಫ್ಟ್ವೇರ್ ಬಗ್ಗೆ ಹೇಳಿ ಕಳಿಸಿದ್ದೆ. ಆದರೆ ಎಲ್ಲೂ ಕೂಡ ನನ್ನ ಹೆಸರು ಹೇಳಬಾರ್ದು ಆ ರೀತಿ ನೋಡಿಕೊಂಡಿದ್ದೆ. ಆಗ ಐಸಿರಿ ಬಗ್ಸೋದು ತುಂಬಾ ಕಷ್ಟ. ಆದರೆ ಮದುವೆ ಮಾತ್ರ ತುಂಬ ಚೆನ್ನಾಗಾಯಿತು, ಗಿಫ್ಟ್ ಚೆನ್ನಾಗಿ ಸಿಕ್ತು. ಆದರೂ ಆರುಗೆ ನಿನ್ನ ಮೇಲೆ ಡೌಟ್ ಬಂದಿಲ್ವಾ ಒಮ್ಮೆನೂ ಕೂಡ ಅಂತಾನೆ ಅರ್ಜುನ್. ಅವಳು ಯಾವಾಗಲೂ ಯಾವುದೇ ವಿಷಯವನ್ನು ಜಾಸ್ತಿ ವಿಚಾರ ಮಾಡೋದಿಲ್ಲ. ಮೊದಲು ನಯನನ್ನ ತುಂಬಾ ಹಚ್ಕೊಂಡಿದ್ಲು. ಅವನು ಮಿಲ್ಟ್ರಿ ಸೇರಿದಾಗ ಸ್ವಲ್ಪ ಕೋಪ ಮಾಡಿಕೊಂಡು ಅವನ ಜೊತೆ ಮಾತ್ಬಿಟ್ಲು. ನಂತರ ಸಚಿನ್ನ ಹಚ್ಕೊಂಡ್ಳು. ಯಾವಾಗಲೂ ಅವನ ಜೊತೆಗೆ ಇರೋದು ಅಂತ ತುಂಬಾ ಕನಸುಗಳನ್ನು ಕಂಡ್ಳು. ಆದರೆ ಅದು ಹೀಗಾಗೋಯ್ತು. ವಿಧಿಯಾಟ ಏನಿರುತ್ತೆ ಅಲ್ವಾ. ಆಮೇಲೆ ಯಾವುದೇ ವಿಷಯ ಇದ್ದರೂ ಕೇಳ್ತಾಳೆ, ಸುಮ್ಮನಾಗ್ಬಿಡ್ತಾಳೆ. ಯಾರು ಏನಂದರೂ ತಲೆ ಕೆಡಿಸ್ಕೊಳ್ಳಲ್ಲ. ಆದರೆ ವಿಧವೆ ಮತ್ತು ಕಾಲ್ಗುಣ ಸರಿ ಇಲ್ಲ ಅಂದಾಗ ಸ್ವಲ್ಪ ನೋವು ಮಾಡ್ಕೋತಾಳೆ. ಆಮೇಲೆ ತನಗೆ ತಾನೇ ಸಮಾಧಾನ ಹೇಳ್ಕೊಂಡು ಮತ್ತೆ ಸುಮ್ಮನಾಗ್ತಾಳೆ. ಮತ್ತು ಸುಖನೇ ಯಾವ ರೀತಿ ಕಾಟ ಕೊಡಬಹುದು. ಇವತ್ತು ಕಾಲ್ ಮಾಡಿದಾಗ ನಾನು ಬಿಟ್ಟು ಬೇರೆ ಯಾರನ್ನು ಪ್ರೀತಿ ಮಾಡಬಾರ್ದು ಅಂತ ಹೇಳ್ತಾಳೆ. ಈ ಹುಳ ಯಾಕೆ ಅವಳ ತಲೆಯಲ್ಲಿ ಬಂತು ಅಂತ ನನಗೆ ತಿಳಿತಾ ಇಲ್ಲ ಅಂತ ಹೇಳ್ತಾನೆ. ಆಗ ರಘು, ಭಾವ ನನ್ನ ಮುಂದೆ ಹೇಳಿದ್ದಾಳೆ, ಅತ್ತೆ ಫೋನ್ ಮಾಡಿ ಐಸಿರಿ ನಿಮ್ಮ ಮನೆಯಿಂದ ಹೊರಗಡೆ ಹಾಕ್ತೀನಿ ಅಂದಿದ್ದಾಳಂತೆ. ಅದಕ್ಕೆ ಅವಳಿಗೆ ಭಯ. ಮತ್ತು ಇನ್ನೊಂದು ವಿಷಯ, ಇದನ್ನು ಎಲ್ಲಿನೂ ಕೂಡ ನೀವು ಹೇಳಬೇಡಿ ಪ್ಲೀಸ್, ಇದು ಸಚಿನ್ ಅವರು ಹೇಳಿದ್ದು. ಹೇಳು ಏನು ವಿಷಯ ಅಂತಾನೆ ಅರ್ಜುನ್. ಆಗ ಅದು ಅತ್ತೆಗೆ ಮದುವೆಗಿಂತ ಮುಂಚೆ ಒಂದು ಮಗುವಾಗಿತ್ತು. ಯಾರನ್ನೋ ಪ್ರೀತಿಸಿ ಅದು ಮಗಳಾಗಿದ್ಲು. ಐಸಿರಿಗೆ ಈ ವಿಷಯ ಗೊತ್ತು. ಅಜಯ್ ಮದುವೆಯಲ್ಲಿ ನಾನೇ ಹೇಳಿದ್ದೀನಿ ಅವಳಿಗೆ ಈ ವಿಷಯನ. ಬೇರೆ ಯಾರೂ ಅಲ್ಲ ಭಾವ, ಅದು ಅಜಯ್ ಹೆಂಡ್ತಿನೇ, ಸುಖನೇ ಅತ್ತೆ ಮಗಳು. ಏನು ನೀ ಹೇಳೋದು ನಿಜಾನೇ. ಸಚಿಗೆ ತುಂಬ ಮಾತಾಡಿದಾಗ ಅವರು ಕೋಪದಿಂದ ಬೈದು ನಾನು ಶ್ಯಾಮಲಾನೇ ಮದುವೆ ಆಗ್ತೀನಿ ಅಂತ ಹೇಳಿದ್ರಂತೆ. ಏನೋ ಬಾಯಿಗೆ ಬಾಯಿ ಜಾಸ್ತಿಯಾಗಿ ಇಬ್ಬರಿಗೂ ಜಗಳ ಆಗಿ ಶ್ಯಾಮಲಾ ಅತ್ತೆನ ಸುಮ್ಮನೆ ಇರಿಸಿ ಮನೆಯಲ್ಲಿ ನೋಡಿದ ಹುಡುಗಿನ ಮದುವೆಯಾಗು ಅಂತ ಹೇಳಿದ್ದಾರೆ ಸಚಿನ್ಗೆ.
ಅಷ್ಟಾದರೂ ಅತ್ತೆ ಅನಾಥ ಅಂತ ಮಾತಾಡುವಾಗ ಶ್ಯಾಮ್ಲಾ ಈ ವಿಷಯನ ಹೇಳಿ ಅತ್ತೆನೂ ಸುಮ್ಮನೆ ಮಾಡಿದ್ದಾಳೆ. ಸಜ್ಜಿಗೆ ವಿಷಯ ತಿಳಿದು ಜ್ಯೋತಿನ ತಮ್ಮ ಸ್ಕೂಲಿಗೆ ಕರ್ಕೊಂಡು ಬಂದಿದ್ದಾರೆ. ಪುಣ್ಯಕ್ಕೆ ಅಜಯ್ ಅವಳನ್ನೇ ಇಷ್ಟಪಟ್ಟು ಒಳ್ಳೆ ಮನೆ ಸೇರಿದ್ರು. ಇದು ಜ್ಯೋತಿಗೂ ಗೊತ್ತಿಲ್ಲ. ಅವತ್ತು ಮದುವೆ ದಿನ ನಾನು ಐಸಿರಿ ಇದೇ ವಿಷಯನ ಮಾತಾಡ್ತಾ ಇದ್ವಿ. ಇದೆಲ್ಲ ನೋಡಿದರೆ ಸಚಿನ್ ಸಾವು ಆಕಸ್ಮಿಕ ಅನಿಸುತ್ತಾ? ಯಾಕೆ ಈ ಸುಕನ್ಯಾ ಏನಾದರೂ ಮಾಡಿರ್ಬೋದು, ಆಕ್ಸಿಡೆಂಟ್ ಡೆತ್ ಆಗಿದೆ ಅಂತ ನನಗೂ ಅಷ್ಟೇ ಗೊತ್ತಿರೋದು. ಪೊಲೀಸ್ನವರು ಅಷ್ಟಕ್ಕೆ ಕೇಸ್ ಕ್ಲೋಸ್ ಮಾಡಿಬಿಟ್ರು. ನಾವು ಒಂದು ಶ್ಯಾಮಲಾನ ಭೇಟಿ ಆಗ್ಬೋದಲ್ವಾ ಅಂತಾನೆ ಅರ್ಜುನ್. ಬೇಡ ಬಾವ, ಅದು ಏನಾದರೂ ಐಸಿರಿಗೆ ಗೊತ್ತಾದರೆ ಆಮೇಲೆ ಅತ್ತೆ ಅದಕ್ಕೊಂದು ಕತೆ ಕಟ್ಟಿ ನಿಮ್ಮ ಜೀವನ ತುಂಬ ಪ್ರಾಬ್ಲಮ್ನಲ್ಲಿ ಸಿಗ್ಬಿಡುತ್ತೆ. ಶ್ಯಾಮಲಾ ನಿಮ್ಮನ್ನು ನೋಡದೆ ಇರೋದೇ ತುಂಬ ಒಳ್ಳೆಯದು, ಅದೇ ಬೆಸ್ಟ್ ಬಾವ ಅಂತಾನೆ. ಯಾಕೆ ಅವಳು ಇಷ್ಟಪಡ್ತಾಳೆ ಅಂತಾನಾ? ಆರುನೇ ಇನ್ನೂ ನನ್ನ ಪ್ರೀತಿ ಒಪ್ಕೊಳ್ಳೋಕ್ಕೆ ರೆಡಿ ಇಲ್ಲ. ಯಾಕೆ ಬಾವ ಹೀಗಂತೀರಾ? ಇನ್ನೂ ನಿಮ್ಮ ಜೊತೆಗೆ ಚೆನ್ನಾಗಿಲ್ವಾ ಅವಳು? ಚೆನ್ನಾಗೇನೋ ಇದ್ದಾಳೆ, ಆದರೆ ಒಮ್ಮೊಮ್ಮೆ ಮಾತ್ರ ಭಯ ಪಡ್ತಾಳೆ, ನೆನಪು ಮಾಡ್ಕೋತಾಳೆ. ಅದೇನು ವಿಚಿತ್ರ ಪ್ರೀತಿನೋ ಏನೋ. 6-7 ಬಾರಿ ಮಾತಾಡಿ ಅದೆಷ್ಟು ಪ್ರೀತಿ ಮಾಡ್ತಾಳೋ ಸಚಿನ್ನ. ನಾನು ಫಸ್ಟ್ ಸಚಿನ್ ಭೇಟಿಯಾದಾಗ ಸಚಿನ್ ಐಸಿರಿಗೆ ಮರೀಲಿಕ್ಕೆ ಹೇಳು, ಬೇರೆ ಯಾರಾದರೂ ಹುಡುಗನ್ನ ಮದುವೆ ಮಾಡಿಸು ಅಂತ ಹೇಳಿದರು. ನಾನೇ ಅವರಿಗೆ ಐಸಿರಿ ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತಾಳೆ, ಮನೆಯಲ್ಲಿ ಮದುವೆ ತಯಾರಿ ನಡೆಸಿದ್ದಾರೆ, ನೀವೇ ನಮ್ಮ ಫ್ರೆಂಡ್ಗೆ ಪ್ರೀತಿ ತೋರಿಸಿ ಅಂತ ರಿಕ್ವೆಸ್ಟ್ ಕೂಡ ಮಾಡಿಕೊಂಡಿದ್ದೆ. ಆವಾಗ ನಿಮ್ಮ ಫ್ರೆಂಡ್ ಪ್ರೀತಿ ಮಾಡುವಷ್ಟು ಪ್ರೀತಿ ಮಾಡೋದಕ್ಕೆ ನನಗೆ ಆಗೋದಿಲ್ಲ ಅಂದರು. ಆಮೇಲೆ ಐಸಿರಿ ಬರ್ತ್ಡೇ ದಿನ ಫಸ್ಟ್ ಭೇಟಿಯಾಗಿ ಚೆನ್ನಾಗಿ ಮಾತಾಡಿ ಗಿಫ್ಟ್ ಕೂಡ ಕೊಟ್ಟಿದ್ದರು. ಅದಕ್ಕೂ ಕಾರಣ ಆ ಶ್ಯಾಮಲಾನೇ. ಅಷ್ಟು ದೊಡ್ಡ ಮನಸ್ಸು ಅವಳದು. ಸಾಕಿದ ತಂದೆ ತಾಯಿ ಋಣ ತೀರಿಸು, ಅವರು ನೋಡಿದ ಹುಡುಗಿನ ಮದುವೆಯಾಗಿ ಚೆನ್ನಾಗಿರು ಅಂತ ಸಚಿನ್ಗೆ ಹೇಳಿದ್ಲು. ನನ್ನ ಬಗ್ಗೆ ವಿಚಾರ ಮಾಡಬೇಡ ಅಂತ ಕೂಡ ಹೇಳಿದ್ಲಂತೆ. ಎಲ್ಲವನ್ನೂ ನನ್ನ ಮುಂದೆ ಹೇಳಿದರು. ನಿಜವಾದ ತಂದೆ ತಾಯಿ ಹುಡುಕಬೇಕು ಅಂತ ತುಂಬ ಸಲ ಹೇಳಿದ್ದಾರೆ. ನನಗೆ ತುಂಬ ಬೇಜಾರಾಗಿದೆ. ಪ್ರೀತಿ ಮಾಡಿದ ಹುಡುಗಿ ಮರೆಯಲಾರದೆ ಮದುವೆ ಆದ ಹುಡುಗಿಗೆ ಮೋಸ ಮಾಡ್ತಾ ಇದ್ದೀನಿ ಅಂತ ನನ್ನ ಜೊತೆ ಹೇಳ್ಕೊಂಡ್ರು. ಆದರೆ ಎಂದೂ ಕೂಡ ತಂದೆ ತಾಯಿಗೆ ಡೌಟ್ ಬರದೇ ಇರೋ ರೀತಿ ನಡ್ಕೊಂಡ್ರು. ಈಗಲೂ ಕೂಡ ಅನಿಸುತ್ತೆ ಅವರು ಇರಬೇಕಿತ್ತು. ಅವ್ರು ನಿಜವಾದ ತಂದೆ ತಾಯಿ ನೋಡಿ ಆ ಅತ್ತೆ ಮುಂದೆ ನಿಲ್ಲಿಸಬೇಕು ಅಂತ. ತುಂಬ ಕುಹಕಾದ ವಿಷಯ ಮಾತಾಡಿದರು. ಅವರಿಗೆ ತುಂಬಾ ಮನಸ್ಸಿಗೆ ನೋವು ಆಗೋ ಹಾಗೆ ಮಾತಾಡಿದರು. ನಮ್ಮ ತಂದೆ ತಾಯಿನೂ ತುಂಬ ಬೇಜಾರು ಮಾಡ್ಕೊಂಡಿದ್ದಾರೆ. ಆದರೆ ಏನು ಮಾಡೋದು? ಒಂದು ಕ್ವೆಶ್ಚನ್ ರಘು, ಏನದು ಐಸಿರಿ ಅಂತ ಯಾಕೆ ಕರಿತೀಯಾ? ಅದೊಂದು ಕಾರಣ ಬಾವ. ಇವಳಿಗೆ ತಮ್ಮ ಮನೆಯವ್ರು ಬಿಟ್ಟು ಹೊರಗಡೆಯವರು ಯಾರು ಕೂಡ ತನ್ನ ಹೆಸರನ್ನು ಕರಿಬಾರ್ದು ಅಂತಾಳೆ. ಯಾಕಂದರೆ ಹೆಸರನ್ನು ಕೆಡಿಸ್ಬಿಡ್ತಾರೆ ಅಂತ. 6 ಅನ್ನೋದು ಕರೆದ್ರೆ ನನ್ನ ಅಡ್ರೆಸ್ ಸೇರಿಸಿ ಕರೀರಿ ಅಂತ ಹೇಳ್ತಾ ಇದ್ಲು. 6 ಅಂದರೆ ತುಂಬ ಕೋಪ ಮಾಡ್ಕೋತಾಳೆ. ದೇವ್ರ ಹೆಸರು ಆ ರೀತಿ ಕೆಡಿಸ್ಬಾರ್ದು ಅಂತಾಳೆ. ತನ್ನ ಗಂಡನಿಂದ 6 ಅನ್ನಿಸ್ಕೊಳ್ಳೋಕ್ಕೆ ತುಂಬ ಇಷ್ಟ ಅಂತೆ. ಅದಕ್ಕೆ ಸಚಿನ್ ಅವರಿಗೆ ಅದನ್ನೇ ಹೇಳಿದಾಗ ಅವರು ಕೂಡ ಅದೇ ರೀತಿ ಕರೀತಿದ್ರು. ಖುಷಿಪಟ್ಟು ಫೋನ್ ಹಚ್ಚಿ ಹೇಳಿದ್ಲು, ನನ್ನ ಮೇಲೆ ತುಂಬ ಪ್ರೀತಿ ಸಚಿಗೆ, ಅದಕ್ಕೆ ಅವರು 6 ಅಂತ ಕರೀತಿದ್ದಾರೆ ಅಂತ. ಈಗ ನೀವು ಅದೇ ರೀತಿ ಕರೆಯೋದಕ್ಕೆ, ಮುಖನೂ ಸೇಮ್ ಹಾಗೆ ಇರೋದಕ್ಕೆ ನಿಮ್ಮ ಜೊತೆಗೂ ಕೂಡ ಹೊಂದ್ಕೊಂಡಿದ್ದಾಳೆ. ಹೇಳ್ತಾಳೆ ಇವರು ಕೂಡ ಹಾಗೆ ಕರೀತಾರೆ ಅಂತ. ಸ್ಟಾರ್ಟ್ನಲ್ಲಿ ಫೋನ್ ಮಾಡುವಾಗ ಬೈದಿದ್ದೆ, ಜಾಸ್ತಿ ಫೋನ್ ಮಾಡಬೇಡ, ನಿನ್ನ ಗಂಡನಿಗೆ ಕೋಪ ಬರುತ್ತೆ ಅಂತ. ನಾನು ಇನ್ನು ಫೋನ್ ಜಾಸ್ತಿ ಮಾಡ್ತೀನಿ ಅನ್ನೋಳು. ತುಂಬ ಹಠ ಅವಳಿಗೆ. ಹಠಕ್ಕೆ ನಂಬರ್ 1 ಬಿಡು, ನನಗೇನು ಬೇಜಾರಿಲ್ಲ, ನಂದು ಕೂಡ ತಪ್ಪೆ. ಅವತ್ತು ಅವಳನ್ನ ಕೇಳದೆ ತಾಲಿ ಕಟ್ಟಿ ಅಮ್ಮನ ಮಾತು ಕೇಳಿ ಅವಳಿಗೆ ನೋವು ತರಿಸ್ಬಿಟ್ಟೆ. ಮೊನ್ನೆ ಹರೀಶ್ ಸಿಸ್ಟರ್ ಆ ಮಾತು ಹೇಳಿದಾಗ ಅದಕ್ಕೆ ನಾನು ಮದುವೆ ವಿಷಯಕ್ಕೆ ಹೋಗೋದಿಲ್ಲ ಅಂತ ಹೇಳ್ತಾ ಇದ್ಲು. ಒಂದು ವಿಷಯ, ನಾಳೆ ಭೇಟಿಯಾಗೋಣ ಹರೀಶ್ನ, ಬಾ, ನೀವು ಕೂಡ ಬನ್ನಿ, ಮುಂದೆ ಮಾತನಾಡೋಣ. ಮನೇಲಿ ಗೀತಾ ಅಭಿಪ್ರಾಯ ಅಂತ ಕೇಳಿದಾಗ ಅವಳು ವಿನಯ್ ಜೊತೆಗೆ ಮದುವೆ ಆಗ್ತೀನಿ ಅಂತ ಇದ್ದಾಳೆ. 1 ತಿಂಗಳು ಟೈಮ್ ಕೂಡ ಕೊಟ್ಟಿದ್ದೀನಿ, ನಂತರ ಮುಹೂರ್ತ ಫಿಕ್ಸ್ ಮಾಡೋಣ. ಹರೀಶ್ ಜೊತೆಗೆ ಹೇಗಾದರೂ ವಿನಯ್ ಬರಲ್ಲ ಅಂತೀಯಾ? ನಾಳೆ ಹರೀಶ್ ನಾನು ನೀವು 3 ಜನ ಮಾತಾಡೋಣ, ಆಮೇಲೆ ಮದುವೆ ಬಗ್ಗೆ ಕೇಳೋಣ. ಯಾಕಂದರೆ ಗೀತಾ ಲವ್ ಮ್ಯಾಟರ್ ಹೇಳಿದ ಮೇಲೆ ಅವನ ಅಭಿಪ್ರಾಯ ಬದಲಾದರೆ, ಹ್ಞೂ ಬಾವ ಸರಿ, ಮುಚ್ಚಿಟ್ಟು ಮದುವೆ ಮಾಡೋದಂತೂ ಬೇಡ, ಅದಕ್ಕೆ ಬಾವ ಹೇಳೋದು, ಹೇಳೇ ಮದುವೆ ಮಾಡೋಣ. ಎಲ್ಲರೂ ಕೂಡ ನಿಮ್ಮ ಥರ ಇರಬೇಕಲ್ಲ. ಅದಕ್ಕೇನೋ, ನಿಜವಾಗ್ಲೂ ನಾನು ತುಂಬ ಇಷ್ಟಪಟ್ಟೆ ಅವಳನ್ನ ಮದುವೆ ಆಗಿದ್ದೀನಿ. ಅದು ನಿಮ್ಮ ದೊಡ್ಡ ಗುಣ ಬಾವ. ನಿಮ್ಮ ಮನೆಯಲ್ಲಿ ಎಲ್ಲರೂ ಕೂಡ ತುಂಬ ಒಳ್ಳೆಯವರು. ಅತ್ತೆ ಮಾವನ ಬಗ್ಗೆ ತುಂಬ ಹೇಳ್ತಾಳೆ 6. ಮತ್ತೇನು ವಿಶೇಷ? ವಿನುತಾ ಹೇಗಿದ್ದಾಳೆ? ವಿನುತಾ ಚೆನ್ನಾಗೇ ಇದ್ದಾಳೆ. ಮತ್ತು ಮನೆ ಕಟ್ಟಿಸ್ತಾ ಇದ್ದೀನಿ. ತುಂಬ ಹಳೆ ಮನೆ ಇತ್ತು, ಅದನ್ನು ತೆಗೆಸಿ ಅದೇ ಜಾಗದಲ್ಲಿ ಮತ್ತೊಮ್ಮೆ ಹೊಸ ಮನೆ ಕಟ್ಟಿಸ್ತಾ ಇದ್ದೀನಿ. ಓ ಹೌದಾ, ಗುಡ್ ಅಂತಾನೆ ಅರ್ಜುನ್. ಆಗ ಅಲ್ಲಿವರೆಗೂ ಮಕ್ಕಳು ಬಗ್ಗೆ ಬೇಡ, ಯೋಚನೆ ಮಾಡೋದೇ ಬೇಡ ಅಂತ ಇಬ್ಬರು ಕೂಡ ಡಿಸೈಡ್ ಮಾಡಿ ಒಂದು ಬಾಡಿಗೆ ಮನೆಯಲ್ಲಿ ನಾವು ಇಬ್ಬರು ಇದ್ದೀವಿ ಅಂತ ಹೇಳ್ತಾನೆ ರಘು. ಈ ಕಥೆ ಮುಂದುವರಿಯುವುದು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಪ್ಪದೇ ತಿಳಿಸಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಕೂಡ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ.